ಹಾಗೆ ಡೇಂಜರ್ ಉಂಟಂತ ಹೇಳ್ತಾರೆ. ಮಳೆ ಬಂದು ಜಾಸ್ತಿ ಆದರೆ ಬರ್ಬೋದು. ಈ ಮೇಲ್ ಲೆವೆಲ್ ಇತ್ತು, ಫುಲ್ ಈಗ ಡೌನ್ ಆಯ್ತು, ಕ್ರ್ಯಾಕ್ ಆಗ್ತಾ ಬಂತು ಸ್ವಲ್ಪ ಸ್ವಲ್ಪ. ಈ ಸೈಡ್ ಮತ್ತೆ ಆ ಸೈಡ್ ಇಲ್ಲಿ ಮಣ್ಣೆಲ್ಲ ಮೇಲ್ ಬರ್ತಾ ಉಂಟು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ನೀವು ಪ್ರವಾಹ, ಭೂಕುಸಿತ ಅಂತ ಹೇಳಿದ್ರೆ ಅಸ್ಸಾಂ ಇಲ್ಲಾಂದ್ರೆ ಕೇರಳ, ವಯನಾಡು ಅಂತ ತಿಳ್ಕೊಂತಾ ಇದ್ರಿ. ಆದ್ರೆ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಒಂದು ಭೂಕುಸಿತ ಉಂಟಾಗಿದೆ ಸ್ನೇಹಿತರೆ. ಅಲ್ಲಿ ಯಾವ ತರಹದ ಶಬ್ದ ಆಯ್ತಾ, ಯಾವ ಭೂಕುಸಿತ ಹೆಂಗಾಯ್ತು ಎಲ್ಲವನ್ನೂ ಕೂಡ ಆ ಜಾಗಕ್ಕೆ ಹೋಗಿ ಆ ಸ್ಥಳೀಯರನ್ನ ಮಾತಾಡ್ಸೋಣ ಸ್ನೇಹಿತರೆ, ಬನ್ನಿ. ನೀರು ಪೂರನೇ ತೊಲೆ ಆಯ್ತು. ಇದು ಮುಂಚೆ ಇರ್ಲಿಲ್ಲ, ಇದು ಮೊದಲೇ ಇರಲಿಲ್ಲ, ಮೊನ್ನೆ ಒಂದು ವಾರದಿಂದ. ಸ್ನೇಹಿತರೆ ನೋಡಿ, ಇದು ಉದ್ದ ಈ ತರ ಬಿರ್ಕೊಂಡು ಹೋಗಿದೆ ಮೇಲೆ. ಎಷ್ಟು? 1.5 ಎಕರೆ ಜಾಗದ. 1 ಎಕರೆ ಜಾಗ ಬಿರುಕ್ಬಿಟ್ಟಿದ್ಯಾ? ವಾವ್. ವಾವ್ ಸ್ನೇಹಿತರೆ, ಗಮನಿಸಿ ನೋಡಿ, ಕರೆಕ್ಟ್ ನೋಡಿ, ಇಲ್ಲಿ ಇದು ಬಿರುಕ್ಬಿಟ್ಟಿದ್ದು ನೋಡಿ, ಒಳ್ಳೆ ಗೆರೆ ಹೇಳ್ದಂಗೆ ಅನಿಸ್ತಾ ಉಂಟಲ್ಲ. ಇದು ಯಾವಾಗ ಆಗಿತ್ತು ನಿಮ್ಗೆ, ಹೆಂಗೆ ಗೊತ್ತಾಯ್ತು? ಇದು ಸ್ವಲ್ಪ ಸ್ವಲ್ಪ ಈ ತರ ಆಗಿತ್ತು, ಅವಾಗ ಅಬ್ಸರ್ವ್ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು ಎಷ್ಟು ದೊಡ್ಡ ಆಯ್ತು. ಯಾರಾದ್ರೂ ಪ್ರಾಣಹಾನಿ ಏನಾದ್ರು ಆಗಿದ್ಯಾ? ಆ ಥರ ಏನು ಆಗಿಲ್ಲ. ವಾವ್. ಈ ಸಡನ್ ಆಗಿ ನೋಡಿದ್ರೆ ಅನ್ಸುದಿಲ್ಲ ನಿಮ್ಗೆ? ಮುಂಚೆ ಇದು ಲೆವೆಲ್ ಇತ್ತಲ್ಲ ರೋಡ್? ಲೆವೆಲ್ ಇತ್ತು, ಈ ಮೇಲ್ ಲೆವೆಲ್ ಇತ್ತು, ಫುಲ್ ಈಗ ಡೌನ್ ಆಯ್ತು. ಆ ಲೆವೆಲ್ ಇತ್ತು, ಕುಸ್ತು ಇಷ್ಟ ಆಗಿದೆ. ಓ, ಈತನಾ ಪೋಯದ? ಸ್ನೇಹಿತರೆ ನೋಡಿ, ಯಪ್ಪ, ಇದು ಕೆಳಗಡೆ ಸಾಧಾರಣ ಎಷ್ಟು ಮನೆಗಳಿದೆ? ಕೆಳಗಡೆ ಅಲ್ಲಿ 2, ಸೈಡ್ ಒಂದು 14 ಮನೆ ಉಂಟು. 14 ಮನೆ. ಅವರೆಲ್ಲ ಇದು ಮಾಡಿಸಿದಾರ? 2 ಮನೆ ಶಿಫ್ಟ್ ಮಾಡಿದ್ದಾರೆ. ನಮ್ಗೆಲ್ಲ ಆ ತರ ಆ ಕಡೆ ಏನಾಗಲ್ಲ ಅಂತ ಹೇಳಿದ್ದಾರೆ, ನಿಮ್ಗೆ ಗೊತ್ತಿಲ್ಲ ಏನಾಗ್ತಾನೆ. ಯಾರದು ಹೇಳಿದ್ದು ಏನಾಗಲ್ಲ ಆ ತರ? ಮೊನ್ನೆ ಇವರೆಲ್ಲ ಬಂದಿದ್ರು, ತಹಶೀಲ್ದಾರ್ ಮತ್ತೆ DC ಮತ್ತೆ ಇದು ಇಂಜಿನಿಯರ್ ಎಲ್ಲ ಚೆಕ್ ಮಾಡ್ಲಿಕ್ಕೆ. ಇದು ಬ್ಯಾಂಗ್ಳೂರಿಂದ ಎಲ್ಲ ಬಂದಿದ್ರು, ಭೂಮಿಗೆ ಸಂಬಂಧಪಟ್ಟಿದ್ದು. ಓಕೆ ಓಕೆ ಓಕೆ. ಇದು ಮೇಲೆ ಫುಲ್ ಗುಡ್ಡನಾ? ಫುಲ್ ಗುಡ್ಡ. ಅಲ್ಲಿಂದ ಬಿರುಕು ಬಿಟ್ಟಿದೆ, ಅಲ್ಲಿಂದ ಬಂದು ಸ್ವಲ್ಪ ಸ್ವಲ್ಪ ಫುಲ್ ಕೆಳಗೆ. ಇದು ಈ ತರ ಬಿರುಕು ಬಿಟ್ಟು ಸಾಧಾರಣ ಎಷ್ಟು ಉದ್ದ ಕಿಲೋಮೀಟರ್? ಅದೇ ಈ ತರ 1.5 ಎಕರೆ ಜಾಗ ಇಷ್ಟು ಕವರ್ ಆಗಿದೆ. ಈ 1.5 ಎಕರೆ ಫುಲ್ ಗಡ್ಡ ಈ ತರ ಕುಸಿದೆ, ಫುಲ್ ಅಲ್ಲಿ ಹಳ್ಳಿಯೆಲ್ಲ ಮುಚ್ಚಿ ಹೋಗ್ಬೋದು. ಈ ತರನೇ ಆಗಿದೆ ಎಲ್ಲ ಕಡೆ. ಓ, ಅಲ್ಲಿ ನೀರೆಲ್ಲ ಸಿಂಕ್ ಆಗಿ ಒಳಗೆ ಹೋಗ್ತಾ ಉಂಟು. ಮುಂಚೆ ಹರಿತಾ ಇತ್ತು. ಸ್ನೇಹಿತರೆ ಗಮನಿಸ್ಬೋದು ನೋಡಿ, ಇಲ್ಲಿ ಇದು ಈಗ ಸದ್ಯಕ್ಕೆ ಈಗ ನಿಂತಿದೆ. ಜೋರ್ ಮಳೆ ಬಂದ್ರೆ ಫುಲ್ ಕುಸಿಬೋದೇನೋ. ಸ್ನೇಹಿತರೆ, ಇದೊಂದು 1.5 ಎಕರೆ ಅಷ್ಟು ಜಾಗ ಇದೆ. ಇದು ಗುಡ್ಡ 1.5 ಎಕರೆನಾ? ಅಂದ್ರೆ ಇದು ದೊಡ್ಡದೊಂದು ಗುಡ್ಡ ಸ್ನೇಹಿತರೆ. ಈ ಒಂದು ಗುಡ್ಡದಲ್ಲಿ 1.5 ಎಕರೆದಷ್ಟು ಜಾಗ ಏನಿದೆ ಅಲ್ವಾ, ಸ್ವಲ್ಪ ದಿಬ್ಬ ಥರ ಇರೋದೆಲ್ಲ ಕ್ರ್ಯಾಕ್ ಆಗಿದೆ ಎಲ್ಲ ನೋಡಿ. ನೋಡಿಲಿ ಉದ್ದ ನೋಡಿದ ಈ ಥರ ಕ್ರ್ಯಾಕ್ ಆಗ್ತಾ ಹೋಗಿದೆ ನೋಡಿ. ಸೊ ಊರವ್ರನ್ನ ಅಷ್ಟು ಮಾತಾಡ್ಸೋಣ ಸ್ನೇಹಿತರೆ, ಬನ್ನಿ. ಮೆಲ್ಲ ನೋಡಿ, ಇದು ಮಣ್ಣು ನೋಡುವಾಗ ರಾಶಿ ತಂದ ಹಾಕಿ ಕಾಣ್ತದೆ, ಆದ್ರೆ ಅದು ಆಗಲ್ಲ. ಇದು ನೆಲದ ಲೆವೆಲ್ ಅಲ್ಲಿ ಇತ್ತು ಇಷ್ಟು. ಸ್ವಲ್ಪ ಸ್ವಲ್ಪ ಹೈಟ್ ಬಂದು ಇಷ್ಟು ಲೆವೆಲ್ ಅಲ್ಲಿ ಬಂದು ನಿಂತಿದೆ, ಕಲ್ಲು ನೋಡಿ ಎಲ್ಲ. ಅಂದ್ರೆ ಮುಂಚೆ ಅದು ಲೆವೆಲ್ ಇತ್ತು, ಮೇಲೆ ಮೇಲೆ ಬಂದು ಮಣ್ಣು. ಅಂದ್ರೆ ಅಲ್ಲಿ ಸ್ವಲ್ಪ ಈ ಲೈನ್ ಅಲ್ಲಿ ಕ್ರ್ಯಾಕ್ ಆಗ್ತಾ ಬಂದು. ಅಂದ್ರೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಫಸ್ಟ್? ಹೇಗೆ ಇಲ್ಲಿ ಕ್ರ್ಯಾಕ್ ಆಗ್ತಾ ಬಂತು ಸ್ವಲ್ಪ ಸ್ವಲ್ಪ, ಈ ಸೈಡ್ ಮತ್ತೆ ಆ ಸೈಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ದಿನ ಹೋದ್ರೆ ಜಾಸ್ತಿ ಆಗ್ತಾ ಬಂತು. ಆಮೇಲೆ ನೋಡುವಾಗ ಇಲ್ಲಿ ಮಣ್ಣೆಲ್ಲ ಮೇಲೆ ಬರ್ತಾ ಉಂಟು.
ಬಂದು ನಿಂತಿತ್ತು ಈ ತರ. ಇದೆಲ್ಲ ಹಂಗಾದ್ರೆ ಇದು ಅಲ್ಲಿ ಕುಸ್ತಕ ಆಗಿರುವಂತ ಮಣ್ಣಿದು ಮೇಲೆ ಬಂದು ಇದು ನೋಡಿದ್ರೆ ಒಳ್ಳೆ ಇದು ಒಂಥರ ಮೇಲೆ ಗುಡ್ಡ ತರ ಉಂಟು, ಅದ್ರದ್ದು ನಿಜವಾಗಿ ಲೆವೆಲ್ ಇತ್ತು ಇದೇ ತರ ಸಡನ್ ಆಗಿ ತರ ಆಗಿದೆ. ಈ ತರ ಆಗಿದೆ, ಸ್ವಲ್ಪ ಸ್ವಲ್ಪನೇ ಮೇಲೆ ಬಂದು ಇಷ್ಟು ಬಂದು ನಿಂತಿದೆ. ಮುಂಚೆ ಹೆಂಗ್ ಗೊತ್ತಾಯ್ತು ನಿಮ್ಗೆ, ಅಂದ್ರೆ ಹೆಂಗ್ ಗೊತ್ತಾ, ಯಾರನ್ನ ನೋಡಿದ್ರಿ ಫಸ್ಟಿಗೆ? ಅಣ್ಣನವರೆಲ್ಲ ಆ ಕಡೆ ಮನೆ ಉಂಟು, ಆ ಕಡೆ ಹೋಗುವಾಗ ಅಲ್ಲೆಲ್ಲ ಕ್ರ್ಯಾಕ್ ಆಗಿದೆ ನೆಲದಲ್ಲಿ, ಅದನ್ನ ನೋಡಿದಾಗ ಗೊತ್ತಾಯ್ತು. ಆಮೇಲೆ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗ್ತಾ ಬಂತು, ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಬಂತು ಕ್ರ್ಯಾಕ್. ಆಮೇಲೆ ಫುಲ್ ಜಾಸ್ತಿ ಆಯ್ತು, ಮೇಲೆವರೆಗೂ ಹೋಯ್ತು. ಅಲ್ಲಿ ಸಹ ದೊಡ್ಡ ಹೊಂಡವಿ ಇದ್ದಿದ್ದಲ್ಲಿ ಮೇಲೆಲ್ಲ ಅಲ್ಲಿ. ನಂತರ ನೀವೆಂತ ಮಾಡಿದ್ರಿ, ಇನ್ಫಾರ್ಮೇಶನ್ ಹೇಳಿದ್ರ? ಪಂಚಾಯತಿಗೆಲ್ಲ ಇನ್ಫಾರ್ಮೇಶನ್ ಮಾಡಿದ್ವಿ, ಆಮೇಲೆ ತಹಶೀಲ್ದಾರ್ ಎಲ್ಲ ಬಂದು ನೋಡಿದ್ವಿ, ಮತ್ತೆ DC ಕೂಡ ಬಂದ್ರು, ಆಮೇಲೆ ಬೆಂಗಳೂರಿಂದ ಅವರೆಲ್ಲ ಭೂಗರ್ಭ ಶಾಸ್ತ್ರ ವಿಜ್ಞಾನಿಗಳು ಬಂದು ನೋಡಿದ್ರು. ಇದು ಸಾಧಾರಣ ಎಷ್ಟು ಏನಾದ್ರು ಅವ್ರೇನಾದ್ರು ಹೇಳಿದ್ರ? ಇದು ಅದೇ ಕುಸಿಬಹುದು ಅಂತ ಹೇಳಿದ್ದಾರೆ, 2 ಮನೆಗೆ ಡೇಂಜರ್ ಇದೆ ಅಂತ ಹೇಳಿದ್ದಾರೆ. ಆ ಕಡೆ ಮನೆ ಆ ಮನೆಗ ಅದು ಮನೆ ಕೆಳಗೊಂದು ಮನೆ, ಆಮೇಲೆ ಆ ಕಡೆ ಎಲ್ಲ ಮನೆ ಉಂಟು ಅಷ್ಟು, ಅದಕ್ಕೇನು ಅಷ್ಟು ಡೇಂಜರ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆ ಓಕೆ. ಸಂಜೆ ಊರು ಬಿಡೋದಲ್ಲಿ ನೀವು ಇಲ್ಲಿವರ? ಇಲ್ಲಿ ನನ್ನ ಮನೆ ಅಲ್ಲಿ ಕೆಳಗಡೆ, ಈ ಮನೆ ಹಿಂದ್ಗಡೆ ಎಲ್ಲರಿಗೆ ಡೇಂಜರ್ ಉಂಟಂತ ಹೇಳ್ತಾರೆ. ಹೌದಾ? ಹೇಳುದು ನಾವು ಅಲ್ಲಿ ಹೇಳಿಕ್ಕೆ ಆಗುದಿಲ್ಲ ಎಷ್ಟು ಮಣ್ಣು ಕುಸಿಬಹುದು ಅಂತ. ಕುಸಿಯೋದಂತ ಹೇಳಲಿಕ್ಕೆ ಆಗುದಿಲ್ಲ. ಮಳೆ ಬಂದು ಜಾಸ್ತಿ ಆದ್ರೆ ಬರ್ಬೋದು, ಮಳೆ ಬಂದ್ರೆ ಎಲ್ಲ ಕುಸಿದೋಗ್ತದೆ ಜೋರ್ ಬಂದ್ರೆ. ಅಷ್ಟು ಇದು ಮಣ್ಣು ಇದಾಗಿ ಉಂಟು, ಗೊತ್ತಿಲ್ಲ. ಲೆವೆಲ್ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ಮಳೆ ಬಂದ್ರೆ ಹೀಗೆ ಆಗಿತ್ತು. ಸಾಧಾರಣ ಇದಷ್ಟು ಮೇಲೆ ಒಂದು ಎಷ್ಟು ಎಕರೆ ಜಾಗ ಇದೆ ಟೋಟಲ್? 1.5 ಎಕರೆ ಹೋಗಿದೆ. 1.5 ಎಕರೆಯಲ್ಲಿ ಇದು ಕ್ರ್ಯಾಕ್ ಆಗಿದೆ. ಹೌದು. ಸರಿ ಸರಿ. ನಾವು ಇಲ್ಲಿ ಪಟ್ಟ ಜಾಗ ಬೇರೆಯವರು ಶೆಟ್ಟರವರು ಅವ್ರನ್ನೆಲ್ಲ ಸ್ಥಳಾಂತರ ಮಾಡಿದ್ದಾರೆ, ನೋಡಿದ್ದಾರೆ, ಅವ್ರು ಬಂದು ಹೋಗಿದ್ದಾರೆ. ಸ್ನೇಹಿತರೆ, ನೀವು ಗಮನಿಸ್ಬೋದು ಈ ಮಣ್ಣೇನು ಬಂದಿದೆ ಅಲ್ಲ, ಇದು ಸ್ವಲ್ಪ ಕ್ರಾಕೆದಾಗಿ ಇಷ್ಟು ಬಂದಿದೆ. ಇನ್ನು ಅದು ಫುಲ್ ಮಣ್ಣು ಬಂದ್ರೆ ಅಂತ ಇಲ್ಲೆಲ್ಲ ಕುಸ್ತೋಗುತ್ತಲ್ಲ, ಕುಸ್ತೋಗ್ತದೆ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡಿ. ನೋಡಿ ಕರೆಕ್ಟ್ ಗೆರೆ ಪಾಡ್ಲಕೊಂಡದ. ಒಂದು ನಾವು ಬಂದಿಲ್ಲಿ ಒಂದು 80 ವರ್ಷದಿಂದ ವಾಸವಾಗಿದ್ದೇವೆ. ಇದೊಂದು ಭೂಕುಸಿತ ಆಗಿದೆ. ಮತ್ತು ನಾವು ತಹಶೀಲ್ದಾರಿಗೆ ಮತ್ತು PDO PO VAಗೆ ಎಲ್ಲ ನಾವು ಇನ್ಫಾರ್ಮ್ ಮಾಡಿದ್ದೇವೆ. ಎಲ್ಲರೂ ಬಂದು ನೋಡಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ. 14 ಮನೆಗೆ ನೋಟಿಸ್ ಕೊಟ್ಟಿರ್ತಾರೆ, ನಾವೇ ಮನೆ ಖಾಲಿ ಮಾಡಬೇಕಂತ. ಹಾಗಾಗಿ ನಾವು ಮನೆ ಖಾಲಿ ಮಾಡಿ ಕಾಲೇಜಿಗೆ ಅಂತ ಉಳಿಬೇಕಂತ ಹೇಳಿದ್ದಾರೆ. ಹಾಗಾಗಿ ನಾವು ಅಲ್ಲಿ ಉಳಿಯೋದು ಹೇಗೆ, ಅಲ್ಲಿ ತುಂಬ ಕಷ್ಟನೇ ಆಗುತ್ತೆ ಉಳಿಲಿಕ್ಕೆ. ಮಕ್ಕಳು ಇರ್ತಾರೆ, ಪ್ರಾಯದವರಿದ್ದಾರೆ, ಹಾಗೆ ಉಳಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಬೇರೆ ನಮಗೆ ಪರ್ಯಾಯ ವ್ಯವಸ್ಥೆ ಅಂತ ಮಾಡಿಕೊಟ್ರೆ ಒಳ್ಳೇದಿತ್ತು ಅಂತ. 2 ದಿವಸದಲ್ಲಿ ಅದನ್ನು ಭೂ ಪರೀಕ್ಷೆ ಮಾಡಿ ಅದರ ರಿಪೋರ್ಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಟ್ಟ ಮೇಲೆ ಮತ್ತೆ ನಿಮಗೆ ಕರೆಕ್ಟ್ ಆದ ಮಾಹಿತಿ ಏನಂತ ಕೊಡ್ತೀವಿ ಅಂತ ತಹಶೀಲ್ದಾರ್ ಹೇಳಿದ್ದಾರೆ, ಮತ್ತೆ DC ಸಹ ಹೇಳಿರುತ್ತಾರೆ. ಸೌಂಡ್ ಏನಾದ್ರು ಕೇಳಿತ್ತು? ಇಲ್ಲ, ಸೌಂಡ್ ಎಂತ ಕೇಳಿಲ್ಲ. ಹೌದು, ನಮಗೆ ಅದು ಇಲ್ಲೇ ಒಂದು ಹೋಗ್ತಾ ಇರೋದ್ರಿಂದ ನಮಗೆ ಅದು ಗೊತ್ತಾಗ್ತಾ ಉಂಟು ಅಷ್ಟೇ. ಅದಕ್ಕೇನಾದರೂ ಒಂದು ನೀರು ಹೋಗುವ ದಾರಿ ಏನಾದರೂ ಮಾಡಿ ಅದಕ್ಕೇನಾದರೂ ಕೊಡುವ ವ್ಯವಸ್ಥೆ ಮಾಡ್ತೀರಾ, ಅದು ಏನು ಮಾಡ್ತೀರಾ ಅಂತ ಅವರು ಹೇಳ್ತಾ ಇಲ್ಲ. ಅವರು ಈ ಕಲ್ಲು ಮಣ್ಣು ಕೂಡ ಮಿತ್ತುತ್ತದೆ. ಅದು ಕಲ್ಲು ನಾವು ಜಾಗವನ್ನು ಸಮತಟ್ಟು ಮಾಡಿದ್ದೇವೆ. ಅಲ್ಲಿ ಮಾಡಿದ್ದ ಮೇಲೆ ಅದು ಉಕ್ತ ಮೇಲೇನೆ ಬರ್ತಾ ಇದ್ದೇವೆ, ಅದು ಜಗ್ತಾ ಇಲ್ಲ. ಅದು ಅದ್ರಲ್ಲಿ ನೀರಿದೆಯಾ ಏನಿದೆ ಅಂತ ಕರೆಕ್ಟಾಗಿ ನಮಗೆ ಹೇಳಿಲ್ಲ ಅವರು ಸಹ. ಮಳೆ ಕಡಿಮೆ ಆಗಲಿ ಮತ್ತು ಅದು ಒಸರು ಕಮ್ಮಿ ಆಗಿ ಮತ್ತೆ ಕಡಿಮೆ ಆದರೆ ಕೆಳಗೆ ಬಂದರೆ ಮತ್ತೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅವರು. ಮನೇಲಿ ಮಕ್ಕಳೆಲ್ಲ ಇದ್ದಾರೆ? ಎಷ್ಟು ಮಂದಿ ಇದ್ದೀರಿ ಅಂತ ಹೇಳಿ 2 ಮನೇಲಿ ಆಗಿಲ್ಲ
ನಮ್ಮ ಮನೆಯಲ್ಲಿ ಒಂದು ತಾಯಿ, ನಮ್ಮ ಮಕ್ಕಳು, ವೈಫು, ನಮ್ಮ ಮನೆಯಲ್ಲಿ ಒಂದು 5 ಮಂದಿ, ಮತ್ತು ನಮ್ಮ ಅಕ್ಕನ ಮನೆಯಲ್ಲಿ 3 ಮಂದಿ ಇದ್ದಾರೆ ಅವರು. ಈಗ ಸಂಬಂಧಿಕರ ಮನೆಯಲ್ಲಿ ಈಗ ನಾವು ಉಳಿಯೋದು ಈಗ ನಮ್ಮ ಸಂಬಂಧಿಕರ ಮನೆಯಲ್ಲಿ ಇದ್ದೇವೆ ನಾವು ಇವಾಗ. डीसी दादा अंडेर इसे यार पंपिनार अवे निकल कर जा कवाल में मसले इल्ले साल में निकले जाग उंड मिल्प तोಟ ಉಂಡ ಒಂದು 60 ಅಕ್ಕನ ಕ್ಲೇಲ ಆತೇಣ ಒಟ್ಟುಗೆ ಉಂಡವಿತೆ ಜರಿನ ಗುಡ್ಡ ಬೇತ ಜನಕ್ಕೆ ಓ ಬೇತ ಐಡಿ ಮಿತ್ತದ ಇಲ್ಲಿ ಬರ ಉಂಡ ಇಜ್ಜದೆ ಇಲ್ಲು ದಾಲ ಪುರ ತೀರ್ಥ ಆಮೇಟ್ಲ ಗುಡ್ಡೇನು ಪಂಡ ಜನವಸತಿ ಕಡೆ ಇತ್ತು ದಾಲ ಇಲ್ಲು ದಾಲ ದಾಲೆ ದಾಲೆ ಚಲ್ಪ ಇತ್ತೆ ಗುಡ್ಡ ಜರಿನ್ ಬತ್ತಂಡ ತೀರ್ಥ ಬರೋಣ ತೀರ್ಥ ಬರೋಣ